ಭಾರತ ದೇಶದ ಅತ್ಯುನ್ನತ ಗೌರವವನ್ನು ನೀಡುವಂತಹ ಪದ್ಮಶ್ರೀ ಪ್ರಶಸ್ತಿ ಪ್ರಕಟಗೊಂಡಿದೆ. 131 ಸಾಧಕರಿಗೆ ಈ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಹೌದು, ದೇಶದ ಅತ್ಯುನ್ನತ ಗೌರವ ಪದ್ಮಶ್ರೀ ಪ್ರಶಸ್ತಿ ಪ್ರಕಟಗೊಂಡಿದೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ 131 ಸಾಧಕರಿಗೆ ಈ ಒಂದು ಗೌರವವನ್ನು ನೀಡಲಾಗ್ತಾ ಇದೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಗೌರವವನ್ನು ನೀಡಲಾಗ್ತಾ ಇದೆ. ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 131 ಸಾಧಕರ ಪೈಕಿ 5 ಪದ್ಮವಿಭೂಷಣ, 13 ಮಂದಿಗೆ ಪದ್ಮಭೂಷಣ ಹಾಗೂ 113 ಮಂದಿಗೆ ಪದ್ಮಶ್ರೀ ಗೌರವ ಪ್ರದಾನ ಮಾಡಲಿದ್ದಾರೆ. ಸಾಧಕರಲ್ಲಿ 19 ಮಹಿಳೆಯರು ಇದ್ದಾರೆ. ಪದ್ಮವಿಭೂಷಣ ಗೌರವವನ್ನು ಶ್ರೀ ಧರ್ಮೇಂದ್ರ ಸಿಂಗ್ ಡಿಯೋಲ್, ಕೆ ಥಾಮಸ್, ಎನ್ ರಾಜಂ, ಪ್ರತಿಷ್ಠಿತ ಸಾಹಿತಿ ಕೇರಳದ ನಾರಾಯಣನ್, ಹಾಗೆಯೇ ವಿದೇಶಾಂಗ ವ್ಯವಹಾರ ತಜ್ಞ ಕೇರಳದ ಶ್ರೀ PS ಅಚ್ಯುತಾನಂದ್ ಅವರಿಗೆ ಕೊಡಲಾಗ್ತಾ ಇದೆ. ಇನ್ನು ಉಳಿದಂತೆ ಪದ್ಮಭೂಷಣ ಗೌರವ ಪಡೆದವರಲ್ಲಿ ಕನ್ನಡದ ವಾಗ್ಮಿ ಶತಾವಧಾನಿ ಗಣೇಶ್ ಅವರಿಗೆ, ಸಾಮಾಜಿಕ ಕಾರ್ಯದಲ್ಲಿ ಮಂಡ್ಯದ ಪುಸ್ತಕ ಪ್ರೇಮಿ ಅಂಕೇಗೌಡರು, ಇನ್ನು ರಾಜಕಾರಣ ಹಾಗೂ ಶಿಕ್ಷಣ ತಜ್ಞರಲ್ಲಿ ಪ್ರಭಾಕರ್ ಕೋರೆ ಅವರಿಗೂ ಕೂಡ ಪ್ರದಾನ ಮಾಡಲಾಗುತ್ತೆ. ಉಳಿದಂತೆ ಸೋಷಿಯಲ್ ವರ್ಕ್ನಲ್ಲಿ SG ಸುಶೀಲಮ್ಮ, ಸಾಹಿತ್ಯ ವಲಯದಲ್ಲಿ ಶಶಿಶೇಖರ್ ವೆಂಪಟಿ, ಶುಭಾ ವೆಂಕಟೇಶ್ ಅಯ್ಯಂಗರ್, TT ಜಗನ್ನಾಥನ್, ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಸುರೇಶ್ ಹನಗವಾಡಿ ಇವರಿಗೂ ಕೂಡ ಪದ್ಮ ಗೌರವ ಪ್ರಕಟಗೊಂಡಿದೆ. ಒಂದು ಖಜಾನೆಯ ಕಾವಲುಗಾರ ಶ್ರೀ ಅಂಕೇಗೌಡ ಎಂ, ಪದ್ಮಶ್ರೀ 2026. ಕೃಷಿಕ ಕುಟುಂಬದಲ್ಲಿ ಜನಿಸಿದ ಅಂಕೇಗೌಡ ಅವರಿಗೆ ಶಾಲೆಯಲ್ಲಿ ಪುಸ್ತಕಗಳ ಮೇಲೆ ಪ್ರೀತಿ ಮೂಡಿತು. ಅದು ಸ್ವಾಮಿ ವಿವೇಕಾನಂದರ ಬರಹಗಳಿಂದ. ಅವರು ಕನ್ನಡದಲ್ಲಿ ಮಾಸ್ಟರ್ಸ್ ಮಾಡುತ್ತಿದ್ದಾಗ ಪ್ರೊಫೆಸರ್ K ಅನಂತರಾಮಯ್ಯನವರು K ಅಂಕೇಗೌಡ ಅವರನ್ನು ಹೆಚ್ಚು ಓದಲು ಪ್ರೇರೇಪಿಸಿದರು. ನಾನು ಓದ್ತಾ ಇದ್ದಂಥ ವೇಳೆಯಲ್ಲಿ ನನಗೆ ಓದಲಿಕ್ಕೆ ಪುಸ್ತಕಗಳೇ ಸಿಗ್ತಾ ಇರಲಿಲ್ಲ. ಆಗ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡೋಗಿ ಮೈಸೂರಲ್ಲಿ ಓದ್ಕೊಂಡು ನಾನು ಬರ್ತಾ ಇದ್ದೆ. ಪುಸ್ತಕಗಳಿಗಾಗಿ ವಿದ್ಯಾರ್ಥಿಗಳು ಹೋರಾಡುತ್ತಿರುವುದನ್ನು ಅಂಕೇಗೌಡ ಅವರು ಗಮನಿಸಿದರು. ಪುಸ್ತಕಗಳು ತಲುಪುವುದೇ ಕಷ್ಟವಾದರೆ ಜ್ಞಾನ ಹೇಗೆ ಹರಡಬೇಕು? ಬಸ್ ಕಂಡಕ್ಟರ್ ಆಗಿ, ಶುಗರ್ ಫ್ಯಾಕ್ಟರಿ ಟೈಮ್ ಕೀಪರ್ ಆಗಿಯೂ ಕೆಲಸ ಮಾಡುತ್ತಲೇ ಅಂಕೇಗೌಡ ಅವರು ತಮ್ಮ ಕನಸಿಗೆ ರೂಪವನ್ನು ಕೊಡತೊಡಗಿದರು. ಅವರ ಕನಸು ನನಸಾಗುವ ಸಮಯ ಬಂತು. ಲೈಬ್ರರಿಯನ್ನು ನಾನು ಮಾಡಬಾರ್ದು ಅಂತ ಹೇಳಿ ನಾನು ಅಲ್ಲಿಂದ ಪುಸ್ತಕಗಳನ್ನು ತಂದು ಲೈಬ್ರರಿನ ಕಟ್ಟಿದೆ. ಅದನ್ನು ಮುಂದೆ ಪೀಳಿಗೆ ನಮ್ಮ ಒಂದು IAS ಆಗ್ಬೋದು, KS ಆಗ್ಬೋದು, ಬೇರೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗಳ ವಿದ್ಯಾರ್ಥಿಗಳಾಗ್ಬೋದು, ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಈ ಲೈಬ್ರರಿಯನ್ನು ನಾನು ಕಟ್ಟಿದ್ದೆ. ಜನಮನ ಗೆದ್ದ ವಿಜ್ಞಾನಿ ಡಾಕ್ಟರ್ R ಶ್ರೀಧರ್, ಪದ್ಮಶ್ರೀ 2026. ನಾನು ಯಾವಾಗಲೂ ನನ್ನ ಹೊಸ ಯೋಜನೆಗಳನ್ನ ಶೂನ್ಯ ಬಜೆಟ್ನೊಂದಿಗೆ ಶುರು ಮಾಡ್ತೇನೆ. ನನಗೆ ಅನೇಕ ಜನರ, ಅನೇಕ ಸರ್ಕಾರಿ ಸಂಸ್ಥೆಗಳ ಬೆಂಬಲ ಸಿಕ್ಕಿದೆ. ಏಷ್ಯಾದ ಪ್ರತಿಷ್ಠಿತ ಕಲಾ ಸಂಸ್ಥೆ ಚೆನ್ನೈನ ತಂಬರಂನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜು ಡಾಕ್ಟರ್ ಶ್ರೀಧರ್ ಅವರ ಜೀವನದ ಮೇಲೆ ಪ್ರಭಾವ ಬೀರಿತು. ಅವರನ್ನು ಬೆಳೆಸಿದ ಅವರ ಪ್ರೀತಿಯ ಅಜ್ಜ ಅಲ್ಲಿ ತಮಿಳು ವಿಭಾಗದ ಮುಖ್ಯಸ್ಥರಾಗಿದ್ದರು. ದೃಷ್ಟಿಹೀನರಾಗಿದ್ದ ಅವರ ಅಂಕಲ್ ಕೈ ಬರಹದ ಮ್ಯಾಗಝೀನ್ ಪ್ರಕಟಿಸುವಂತೆ ಒತ್ತಾಯಿಸಿದರು. ಅದು ಪ್ರಸಿದ್ಧ ಪತ್ರಿಕೆ ಸ್ವದೇಶ ಮಿತ್ರನ್ನಲ್ಲಿ ಜನಪ್ರಿಯ ವಿಜ್ಞಾನದ ಅಂಕಣಕ್ಕೆ ಕಾರಣವಾಯಿತು. ಡಾಕ್ಟರ್ ಶ್ರೀಧರ್ ಕೆಮಿಸ್ಟ್ರಿಯಲ್ಲಿ PhD ಮುಗಿಸಿದಾಗ MCCಯಲ್ಲಿ ಪ್ರಾಧ್ಯಾಪಕರಾಗಲು ಬಯಸಿದ್ದರು, ಆದರೆ ಆಗಲಿಲ್ಲ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವಕಾಶ ಸಿಕ್ಕಿತು. ನ್ಯೂಸ್ ಪೇಪರ್ ಮ್ಯಾಗಝಿನ್ಗಳಲ್ಲಿ ಸೈನ್ಸ್ ಬಗ್ಗೆ ಬರೆಯೋಕೆ ಅವಕಾಶ ಸಿಕ್ತು. ನಾನು ಆಲ್ ಇಂಡಿಯಾ ರೇಡಿಯೋ ನೆಟ್ವರ್ಕ್ನ ಮೊದಲ ಸೈನ್ಸ್ ರಿಪೋರ್ಟರ್ ಆಗಿ ಆಯ್ಕೆಯಾದೆ. ಕೃಷಿ ವಿಸ್ತರಣೆಯ ಧ್ಯೇಯವನ್ನು PhD ವಿಷಯವನ್ನಾಗಿ ಆರಿಸಿ ಮುನ್ನಡೆದರು. ನಂತರದ ವರ್ಷಗಳಲ್ಲಿ ಪ್ರಾಧ್ಯಾಪಕರಾಗಿ, ವಿಶ್ವವಿದ್ಯಾಲಯ ನಿರ್ದೇಶಕರಾಗಿ, ನಂತರ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು. ವಿಜ್ಞಾನಿಯಾಗಿ ಕೃಷಿಯನ್ನು ಸರಳೀಕರಿಸಲು ಮತ್ತು ರೈತರ ಕೈಗಳನ್ನು ಬಲಪಡಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅದೊಂದು ದಿನ ಅವರೊಳಗೆ ಒಂದು ಶಾಂತವಾದ ಅರಿವು ಮೂಡುವವರೆಗೆ ನಗರದಲ್ಲಿದ್ದು ಹಳ್ಳಿಯನ್ನು ಪೋಷಿಸಲು ಹೋರಾಟ ಅರ್ಥೈಸಲು ನಂಬಿಕೆಯಾಗಲಿ ಅಥವಾ ಬೆಳೆಗಳಾಗಲಿ ರಾತ್ರೋರಾತ್ರಿ ಬೆಳೆದು ನಿಲ್ಲೋಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೆ ಅವರು ಒಬ್ಬ ರೈತರಾಗಿ ರೈತರ ವಿಶ್ವಾಸವನ್ನು ಗಳಿಸಿದರು. ಅವರು ಕಿಸಾನ್ ಮಿತ್ರ, ಗಾಂವ್ ಪುರುಷ, ಕರ್ಮಯೋಗಿಯಾಗಿ ಪ್ರಸಿದ್ಧರಾದರು. ಮೇಲಾವರಣ ನಿರ್ವಹಣೆಯ ಮೂಲಕ ಮುಜಫರ್ಪುರ್ನಲ್ಲಿ ಲೀಚಿ ಕೃಷಿಯನ್ನು ಪರಿವರ್ತಿಸಿದರು. ಕೃಷಿ ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆಯ ಜೀವಂತ ಮಾನದಂಡವಾದ ವ್ಯಕ್ತಿಯಂತೆ
ಹೂವಿನ ಪರಿಮಳ ಅದರ ಸಾಧನೆಯಲ್ಲ, ಯಾಕೆಂದರೆ ಅದರ ಪರಿಮಳ ಬೇರಿನೊಳಗೆ ಬೇರೂರಿರುತ್ತದೆ. ಡಾಕ್ಟರ್ ಗೋಪಾಲ್ ತ್ರಿವೇದಿ, ಪದ್ಮಶ್ರೀ 2026, ಕೋಟಿ. ಪರ್ವತ ಪುರುಷ ಪ್ರೊಫೆಸರ್ ಗಂಭೀರ್ ಸಿಂಗ್ ಯಾನ್ಸಾನ್, ಪದ್ಮಶ್ರೀ 2026, 86 ವರ್ಷದ ಯುವಕ, ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಕ್ಷಣ ತಜ್ಞ ಮತ್ತು ವಿದ್ವಾಂಸರಾಗಿ ಅನೇಕ ವಿಷಯಗಳನ್ನು ಸಾಧಿಸಿದ ಪರ್ವತ ಪ್ರದೇಶದ ಮೊದಲಿಗರು. ನಾನು ಕಾಲಿಂಪಾಂಗ್ನ ಸಿಂಜಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದೆ. ಆ ದಿನಗಳಲ್ಲಿ ಆಧುನಿಕ ಸಾರಿಗೆ ಮತ್ತು ಸಂವಹನ ಇರಲಿಲ್ಲ, ಆದರೆ ಅದು ನನಗೆ ವರದಾನವಾಗಿತ್ತು. ನಾವು ಸುತ್ತಮುತ್ತಲಿನ ಪ್ರಕೃತಿಯೊಂದಿಗೆ ಸಂಪೂರ್ಣ ಸಾಮರಸ್ಯದಿಂದ ಬದುಕುತ್ತಿದ್ದೆವು. ಅವರ ಹೆತ್ತವರ ಕನಸೆಂದರೆ ತಮ್ಮ ಮಕ್ಕಳನ್ನು ಆಧುನಿಕ ಶಿಕ್ಷಣ ಮತ್ತು ಉನ್ನತ ಪದವಿಯೊಂದಿಗೆ ಸಬಲೀಕರಿಸುವುದಾಗಿತ್ತು. ಸಸ್ಯಶಾಸ್ತ್ರದಲ್ಲಿ MSc ಪದವಿ ಪಡೆಯಲು ಮನೆಯನ್ನು ಬಿಟ್ಟು ಉತ್ತರ ಬಂಗಾಳ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಯಿತು ಮತ್ತು ಸ್ವಲ್ಪ ಸಮಯದ ನಂತರ ಅದೇ ವಿಷಯದಲ್ಲಿ PhD ಮಾಡಲು ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಯಿತು. 1962ರಿಂದ 64ರ ಅವಧಿಯಲ್ಲಿ ಅವರು ಡಾರ್ಜಿಲಿಂಗ್ ಸರ್ಕಾರಿ ಕಾಲೇಜಿನಲ್ಲಿ ಜೈವಿಕ ವಿಜ್ಞಾನದಲ್ಲಿ MSc ಮತ್ತು PhD ಆರಂಭಿಸಲು ಸಹಾಯ ಮಾಡಿದರು. ಹಾಗಾಗಿ ಆ ಪ್ರದೇಶದಲ್ಲಿ ಉನ್ನತ ಶಿಕ್ಷಣ ಸಲೀಸಾಗಿ ದೊರೆಯಿತು. ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಿಸುವ ಕ್ಷೇತ್ರಗಳನ್ನು ಗುರುತಿಸಲು ಸಾಧ್ಯವಾಯಿತು. ನಮ್ಮ ಜನರು ಸೇರಿರುವಲ್ಲಿ ಅವರಿಗನುಗುಣವಾಗಿ ಶಿಕ್ಷಣ ನೀಡಲು ಬಯಸಿದ್ದೆ. ಸ್ವಾರ್ಥ ಸೇವೆಯ ನಂದಾದೀಪ ಶ್ರೀ ಜನಾರ್ದನ್ ಬಾಪುರಾವ್ ಬೋಥೆ 2026ರ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಮಾನವೀಯತೆಯೇ ನನ್ನ ಧರ್ಮ, ಮನುಷ್ಯತ್ವವೇ ನನ್ನ ಪಕ್ಷ, ಎಲ್ಲರ ಒಳಿತೇ ನನ್ನ ಧರ್ಮ, ಸಂಕಷ್ಟ ನಿವಾರಣೆಯೇ ನನ್ನ ಕರ್ತವ್ಯ, ಒಂದೇ ಜಾತಿಯಾಗಿಸೋದು ನನ್ನ ಕರ್ತವ್ಯ, ಜೊತೆಯಾಗಿ ಮುನ್ನಡೆ